ಮನದ ಮದರಂಗಿ ನಿನಗಾಗಿ ಕಾದಿರುವುದು ಈ ದುಂಬಿ. ಯಾರ ನೀನು? ದಾರಿಯಲ್ಲಿ ನಿಂತ್ಕೊಂಡು ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದೆಯಲ್ಲ, ದಾರಿ ಬಿಡು. ನಿಲ್ಲು ಅಮೃತ. ಅಲ್ಲಿಂದ ಇಲ್ಲಿವರೆಗೆ ಅರಸಿ ಬಂದಿದ್ದು ದಾರಿ ಬಿಡುವುದಕ್ಕಲ್ಲ, ನನ್ನ ಮನಸ್ಸಿನ ಭಾವನೆಯನ್ನು ಬಿಚ್ಚಿ ಮಾತನಾಡುವುದಕ್ಕೆ. ಸಾಕಾರ ನೀಡ್ತೀಯ ಚಿನ್ನ? ಅಲ್ಲ, ನಿಮ್ಮ ವರ್ತನೆ ನನಗೆ ಸರಿ ಕಾಣಿಸ್ತಾ ಇಲ್ಲ. ಅದು ಅಲ್ಲದೆ ಮನೆ ಬಿಟ್ಟು ಮಾತಾಡೋಕ್ಕೆ ನಾನೇನು ಅಂತ ಹೆಣ್ಣು ಅಲ್ಲ, ಅವಶ್ಯಕತೆನೂ ಇಲ್ಲ. ಮೊದಲು ದಾರಿ ಬಿಡು. ನಿಲ್ಲು ಅಮೃತ. ತೊಟ್ಟ ಛಲ ಇಟ್ಟ ಗುರಿಯನ್ನು ಬಿಟ್ಟು ಕೊಡುವುದಲ್ಲ ಈ ಗಜೇಂದ್ರ. ನೇರವಾಗಿ ವಿಚಾರಕ್ಕೆ ಬರುತ್ತೇನೆ. ನಾನು ವೃತ್ತಿಯಲ್ಲಿ ಡಾಕ್ಟರ್. ನನ್ನ ಮದುವೆಯಾಗಿ ನನ್ನ ಹೃದಯದ ರಾಣಿ ನೀನಾಗಬೇಕು ಅಷ್ಟೇ. ಸಾಕು. ಅದೇನಂತ ಮಾತಾಡ್ತಾ ಇದೆಯೋ? ಮದುವೆ ಅಂದ್ರೆ ಮಕ್ಕಳಾಟ ಅಂತ ಏನಾದರೂ ತಿಳ್ಕೊಂಡಿದ್ಯಾ? ಅಲ್ಲ, ಡಾಕ್ಟರ್ ಕೆಲಸದಲ್ಲಿದ್ದೀನಿ ಅಂತ ಬೇರೆ ಹೇಳ್ತೀಯ. ಅಂತ ಸ್ಥಾನಕ್ಕೆ ಒಂದು ಗೌರವ ಕೊಡೋದು ಬಿಟ್ಟು ಈ ರೀತಿ ಮಾತಾಡ್ತಾ ಇದೆಯಲ್ಲ, ಥು ನಾಯಿ. ಕೂಲ್ ಅಮೃತ, ಕೂಲ್. ಆಗಲೇ ನೀನು ನನ್ನನ್ನು ಕಳೆನಾಯಕನಾಗಿ ಮಾಡಿಬಿಟ್ಟೆಯ. ನಾನು ನಿನ್ನ ಪ್ರೇಮದಾಸ. ಸಾಕಾರ ನೀಡ್ತೀಯ ಚಿನ್ನ? ನಿನ್ನ ಪ್ರೀತಿಯ ನಿರೀಕ್ಷೆಯಲ್ಲಿ ಸಹನ ಶಾಂತಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಸಹನ ಶಾಂತಿಗೆ ಸಹಕರಿಸಿದರೆ ಸತ್ಕಾರ, ಇಲ್ಲವಾದರೆ ಬಲಾತ್ಕಾರ ಮಾಡಬೇಕಾಗಿದೆ. ಏನು ಮಾತಾಡ್ತಾ ಇದ್ಯಾ? ಹೊಂಟಿಯನ್ನು ಸಿಕ್ಕದ್ಲು ಅಂತ ಈ ರೀತಿ ಎಲ್ಲ ನಡ್ಕೊಳ್ತಾ ಇದೆಯಲ್ಲ. ಅಲ್ಲ, ಹೆಣ್ಣನ್ನ ಕೆಣಕ್ದವರು ಈ ಚೈತ್ರದಲ್ಲಿ ಯಾರು ಹುಟ್ಟಿಲ್ಲ. ಅದು ಅಲ್ಲದೆ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ನೋಡು, ಅವಳೇನಾದ್ರು ಸಹನ ಮೂರ್ತಿಯಾಗಿ ಒಲಿದ್ರೆ ಮಡದಿಯ ತಾಯಿ ಆಗ್ತಾಳೆ. ಅದು ಅಲ್ಲದೆ ಅಣ್ಣನಿಗೆ ರಕ್ಷಾಬಂಧನ ಕಟ್ಟಿದ್ರೆ ಅಣ್ಣನಿಗೆ ತಂಗಿಯಾಗಿ ಆಸರೆಯಾಗಿ ನಿಲ್ತಾಳೆ. ಅದೇ ಪ್ರೀತಿಯಿಂದ ಹೊಲದು ಬಂದ್ರೆ ಅವನ ಬಾಳ ಸಂಗಾತಿಯಾಗಿ ಕೈ ಹಿಡಿತಾಳೆ. ಅಕಸ್ಮಾತ್ ಏನಾದ್ರೂ ರಾಕ್ಷಸನಾಗಿ ವರ್ತದ್ರೆ ಭದ್ರಕಾಳಿಯಾಗಿ ಅವನ ರುಂಡವನ ಚೆಂಡಾಡೋ ರಣಕಾಳಿ ನಾನಾಗ್ಬೇಕಾಗುತ್ತೆ. ಎಚ್ಚರವಾಗಿರು. ಮಾತು ತುಂಬಾ ಸೊಗಸಾಗಿ ಮಾತನಾಡುತ್ತಿದ್ದೀಯಾ. ಹೆಣ್ಣಿನ ಚರಿತ್ರೆಯನ್ನೇ ಬಿಚ್ಚುವಂತೆ ಕಾಣ್ತಾ ಇದೆ. ಏ ಎಣ್ಣೆ, ಗಾಂಧಿ ಕಂಡ ಕನಸು ನನಸ ಮಾಡುವ ಕಾಲ ಎಣ್ಣೆ. ಈ ನಿನ್ನ ವೇದಾಂತ ತತ್ವಬೋಧಗಳನ್ನ ಯಾವುದಾದರೂ ಮಹಿಳಾ ಸಮಾರಂಭಕ್ಕೆ ತಿಳಿಸು. ಒಂದು 4-5 ಚಪ್ಪಾಳೆ ಆದರೂ ನಿನಗೆ ಸಿಗಬಹುದು. ರಂಗೋಲೆ ಬಿಡುವ ಹೆಣ್ಣು ನನ್ನನ್ನು ನೀನು ಸಂಹಾರ ಮಾಡ್ತೀಯ. ಮೀಸೆ ಕೊಟ್ಟು ತೊಡೆ ತಟ್ಟುವ ಮಜಗಜಕ್ಕನೆ. ನೋಡು, ನೀನ ಬಂಡ ಮಾತುಗಳನ್ನಾಡಿ ಬಂಡತನ ನನ್ನ ತಾನೇ ತೋರಿಸ್ಬೇಡ. ನಾನು ಯಾರು ಅಂತ ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದೀಯ. ಕಾಮದಾಸೆ ತೀಸ್ಕೊಬರೋ ನಿನ್ನಂತವನಿಗೆ ಭದ್ರಕಾಳಿ ನಾನಾಗ್ಬೇಕಾಗುತ್ತೆ. ಎಚ್ಚರವಾಗಿರು. ಏ ಎಣ್ಣೆ, ಕುಬ್ಬಿ ಮೈ ಉಬ್ಬಿ ಕಡಿವಾಣದ ವೇಗವಾಗಿ ನನ್ನ ಮನಸ್ಸು ಓಡುತ್ತಿದೆ. ಗಟ್ಟಿ ಮನಸ್ಸು ಮಾಡಿಕೊಂಡು ಸಾಕಾರ ನೀಡ್ತೀಯ. ಬಯಸಿದ್ದನ್ನ ಪಡೆಯುವುದೇ ಈ ಗಜೇಂದ್ರನ ಹುಟ್ಟುಗುಣ. ದಯವಿಟ್ಟು ನಿನ್ನ ಕೈ ಮುಗಿತೀನಿ. ನನ್ನನ್ನ ಬಿಟ್ಬಿಡು. ನನ್ನನ್ನು ಏನು ಮಾಡಬೇಡ, ಬಿಟ್ಬಿಡು. ಕಾಪಾಡಿ ಕಾಪಾಡಿ ಯಾರೇ ನಿನ್ನ ಕಾಪಾಡ್ತಾರೆ. ಬಂಗಾರದ ಗುಡಿಗೆ ಸಿಕ್ಕಿ ಬಿದ್ದಿದೆ ಬಂಗಾರದ ಗುಡಿ ಹುಲಿಯ ಚಿಂತೆ. ಬಾರೇ ನನ್ನ ರಸಿಕನ ಮಾಡಿ. ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಜೊತೆ ಅಮಾನುಷವಾಗಿ ವರ್ತಿಸಿ ಈ ಹೆಣ್ಣಿನ ಬಾಳಿಗೆ ಕಳಂಕದ ಕಪ್ಪು ಚುಕ್ಕೆ ನಿಟ್ಟು ಅವಳ ಬಾಳನ್ನ ಸರ್ವನಾಶ ಮಾಡ್ಬೇಕು ಅಂತ ಮಾಡಿದ್ಯಾ? ಹೆಣ್ಣು ಅಂದ್ರೆ ಸುಖ ಪಡೋ ಭೋಗದ ವಸ್ತು ಅನ್ಕೊಂಡಿದ್ಯಾ? ನಾಯಿ
ರಾಮರಾಜ್ಯದ ಕನಸು ಕಾಣುವ ಎಷ್ಟೋ ಮಂದಿ ಗಂಡು ಕುಲ ನಿನ್ನಂತಹ ಗಂಡುಗಳ ಕಾಮ ಕ್ರೌರ್ಯದಿಂದ ಬೆಂದು ಬೇಸತ್ತು ಹೋಗಿದೆ. ಈ ನಾಡಿನಲ್ಲಿ ಹೆಣ್ಣು ಹೊನ್ನು ಮಣ್ಣು ಎಲ್ಲವೂ ತಾನಾಗಿಯೇ ಒಲಿ ಬರಬೇಕು. ಅದನ್ನ ಬಲವಂತವಾಗಿ ಪಡೆಯಲು ಹೋದ್ರೆ ಸುಟ್ಟು ಬೂದಿ ಆಗ್ತೀಯ. ಈ ನಾಡಿನಲ್ಲಿ ಸಹನಾಮೂರ್ತಿ ಹೆಣ್ಣು ಮಕ್ಕಳು ಎಷ್ಟಿದ್ದಾರೋ ನಿನ್ನಂತಹ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕುವ ಹೆಣ್ಣು ದೇವತೆಗಳು ಕೂಡ ಅಷ್ಟೇ ಇದ್ದಾರೆ. ಅದನ್ನ ಮರಿಬೇಡ. ಏ ರಾಕೇಶ್, ನನ್ನ ಮೇಲೆ ಕೈ ಮಾಡಿ ವೇದಾಂತ ತತ್ವಗಳಿಗೆ ತಪ್ಪು ಮಾಡ್ಕತೆ ಇದೆಯಾ? ಇರ್ಲಿ ಕಣೋ, ನಿನ್ನ ಒಂದು ಕೈ ನೋಡ್ಕೊತೀನಿ. ಏ ಮುಚ್ಚೋ ಬಾಯಿ, ಬೊಗಳೋ ನಾಯಿ ಕಚ್ಚಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತಹ ಮನುಷ್ಯತ್ವ ಇಲ್ಲದ ಮೃಗನ ಹೇಗ್ ಪಳಗಿಸ್ಬೇಕಂತನೂ ಗೊತ್ತು. ಸದ್ದು ಮಾಡದೆ ಇಲ್ಲಿಂದ ಸುಮ್ಮನೆ ಹೋದರೆ ಸರಿ. ಏ ರಾಕೇಶ್, ಈ ದಿನ ಗೆದ್ದೆ ಅಂತ ಖುಷಿ ಪಡಬೇಡ. ನಾನು ಯಾವತ್ತಿದ್ದರು ಇವಳನ್ನ ಪಡಿತೀನಿ ಕಣೋ. ಮುಂದಾಯ್ತೆ ನಿನಗೆ ಮಾರಿಯಪ್ಪ. ನಿನ್ನ ತಂತ್ರ ಕುತಂತ್ರ ಏನು ನಡೆಯೋದಿಲ್ಲ. ಕೆಡುಕನ್ನ ಮಾಡಲು ಒಬ್ಬ ಇದ್ದರೆ ಅದನ್ನ ಕಾಯೋಕೊಬ್ಬ ಇದ್ದೇ ಇರ್ತಾನೆ. ಮೊದಲು ತೊಲಗನ ಇಲ್ಲಿಂದ. ರಾಕೇಶ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ದೀರಾ. ಇಲ್ಲ ಅಂದರೆ ನಾಯಿ ಮುಟ್ಟಿದ ಮಡಿಕೆ ಆಗೋಗ್ತಿತ್ತು ನನ್ನ ಬಾಳು. ಅಮೃತ, ಅವನು ಯಾರು ಅಂತ ನೀನು ಗೊತ್ತಾ? ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಬೇರೆ ಹೇಳ್ತಾನೆ, ರಾಸ್ಕಾಲ್. ರಾಕೇಶ್, ಅವನು ನಮ್ಮೂರವನೇ. ಅದು ಅಲ್ಲದೆ ಒಂದು ಡಾಕ್ಟರ್ ಕೆಲಸ ಬೇರೆ ಮಾಡ್ತಾ ಇದ್ದಾನೆ. ಆದರೆ ಇಂಥ ಕಾಮ ಪಿಸಾಚಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ರಾಕೇಶ್, ಈ ವಿಷಯ ಏನಾದರೂ ನನ್ನ ಅಣ್ಣಂದಿರಿಗೆ ಗೊತ್ತಾಯ್ತು ಅಂದರೆ ಅವನ್ನ ಕೊಂದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಈ ವಿಚಾರ ಗುಟ್ಟಾಗಿರ್ಲಿ, ನಿಮ್ಮ ಮನೆಯವರಿಗೆ ಗೊತ್ತಾಗಲೇಬಾರದು. ಅಕಸ್ಮಾತ್ ಗೊತ್ತಾದ್ರೆ ಏನು ಅನಾಹುತ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ಈ ವಿಚಾರ ಗುಟ್ಟಾಗಿರ್ಲಿ. ಇಂತಹ ದುಷ್ಟ ವಿಷ ಜಂತುಗಳಿಂದ ನಿಮ್ಮಂತಹ ಹೆಣ್ಣು ಮಕ್ಕಳು ತಲೆ ಎತ್ತಿ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಎಂದು ನಮ್ಮ ನಾರಿಯರು ಇಂತಹ ದುಷ್ಟ ಕೃತ್ಯಗಳ ವಿರುದ್ಧ ಧ್ವನಿ ಎತ್ತು ಹೋರಾಟ ಮಾಡ್ತಾರೋ ಅಂದೇ ಇಂಥವರ ಅಟ್ಟಹಾಸ ಮಟ್ಟ ಆಗತ್ತೆ. ಆಗ ನಿಮ್ಮಂತಹ ಹಬಲೆಯರು ದೌರ್ಜನ್ಯದಿಂದ ಇವತ್ತಿನ ಹೆಣ್ಣು ವರದಕ್ಷಿಣೆ, ಅತ್ಯಾಚಾರ, ಅವಮಾನ, ಕಿರುಕುಳ ಸಹಿಸಲಾರದೆ ಆತ್ಮಹತ್ಯೆಯ ದಾರಿ ಹಿಡಿತಿದ್ದಾರೆ. ಈ ಸಮಾಜದಲ್ಲಿ ಇದೆಲ್ಲ ಎಂದಿಗೆ ಕೊನೆ ಆಗುತ್ತೋ ನಾ ಕಾಣೆ. ಅದು ಸರಿ ಅಮೃತ, ಆ ಗಜೇಂದ್ರ ಇಲ್ಲಿ ತನಕ ಯಾಕೆ ಬಂದಿದ್ದ? ನಾನು ಯಾಕೋ ನನ್ನನ್ನೇ ಹುಡಿಕೊಂಡು ನನ್ನಿಂದನೇ ಬಂದಿದ್ದಾನೆ ಅನಿಸುತ್ತೆ. ಅದು ಅಲ್ಲದೆ ಇವತ್ತು ನನ್ನ ಅಣ್ಣನ ಮದುವೆಗೆ ಬೇರೆ ಹೋಗ್ತಾ ಇದ್ದೀನಿ. ಮುಂದೆ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಇದೆ ರಾಕೇಶ್. ಭಯ ಪಡುವ ಅಗತ್ಯ ಇಲ್ಲ ಅಮೃತ, ಅವನಿಗೂ ಭಯ ಇದೆ. ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನೀವು ಧೈರ್ಯವಾಗಿ ಹೋಗಿದ್ ಬನ್ನಿ. ಅದಿರಲಿ ರಾಕೇಶ್, ನಮ್ಮ ಅಣ್ಣನ ಮದುವೆ ಇದೆಯಲ್ವಾ, ನೀವು ಬರ್ಬೋದಾಗಿತ್ತಲ್ವಾ? ಆಗಲ್ಲ ಅಮೃತ, ಇಂದಿನಿಂದ ನನಗೆ 1 ವಾರ ಟ್ರೈನಿಂಗ್ ಹಾಕಿದ್ದಾರೆ. ಆದ್ರಿಂದ ನಿಮ್ಮ ಅಣ್ಣನ ಮದುವೆಗೆ ಬರಲು ಸಾಧ್ಯವಿಲ್ಲ. ನೀವು ಹೋಗಿ ಮದುವೆ ಮುಗಿಸ್ಕೊಂಡು ಬನ್ನಿ. ಕ್ಯಾಂಟೀನಲ್ಲಿ ಟೀ ಕುಡಿದು ಹೋಗೋರಂತೆ. ಸರಿ.